ಗುರುದೇವ್, ಮೇಷರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ? ದೊಡ್ಡ ದೊಡ್ಡ ಬದಲಾವಣೆಗಳು ಮೇಷರಾಶಿಯವರ ಜೀವನದಲ್ಲಿ ಈ ಒಂದು ಆಗಸ್ಟ್ ಮಾಸದಲ್ಲಿ ಬರುವಂತದ್ದಿದೆ. ವಿಶೇಷವಾಗಿರುವಂತದ್ದು ನಿಮ್ಮ ಜೀವನ ಅಭಿವೃದ್ಧಿ ಆಗ್ಲಿಕ್ಕೆ ಈ ಮಾಸ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಯಾವ ಯಾವ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಮೇಷರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯ. ಬೆಂಕಿಯ ಕಿಡಿಯಂತೆ ಸದಾ ಉತ್ಸಾಹದಿಂದ ಯಾರಾದ್ರೂ ಇರ್ತಾರೆ ಅಂದ್ರೆ ಅದು ಖಂಡಿತವಾಗ್ಲೂ ಮೇಷರಾಶಿಯವರೇ ಸರಿ. ಸದಾ ಕಾಲ ನ್ಯಾಯಕ್ಕಾಗಿ ಹೋರಾಟ ಮೇಷರಾಶಿಯವರು ಮಾಡ್ತಾರೆ. ಕೋಪಿಷ್ಠರಂತೆ ಕಂಡ್ರು ಕೂಡ ಮಕ್ಕಳಂತ ಮನಸ್ಸು ಮೇಷರಾಶಿಯವರದು. ಏನೇ ಮಾಡಿದ್ರು ನಾನೇ ಫಸ್ಟ್ ಇರಬೇಕು, ನಾನೇ ಮೊದಲಿಗನಾಗಿರ್ಬೇಕು ಅನ್ನೋ ಮನಸ್ಥಿತಿ ಖಂಡಿತವಾಗ್ಲೂ ಮೇಷರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಮೇಷರಾಶಿಯವರು ಬಹಳ ಧೈರ್ಯವಂತರಾಗಿರ್ತಾರೆ. ಎಷ್ಟೇ ಧೈರ್ಯವಂತರಾದ್ರೂ ಕೂಡ ಒಳಗಡೆ ಒಂದಷ್ಟು ರಹಸ್ಯಗಳನ್ನ ಕೂಡ ಒಳಗೊಂಡಿರ್ತಾರೆ. ಈ ಒಂದು ವಿಡಿಯೋವನ್ನ ಮೇಷರಾಶಿಯವರು ನೋಡ್ತಾ ಇದ್ರೆ ಅವರ ರಹಸ್ಯಗಳೆಷ್ಟಿದೆ, ಅವರೆಷ್ಟು ಧೈರ್ಯಶಾಲಿಗಳು ಎಲ್ಲವೂ ಕೂಡ ಅವರಿಗೆ 100% ಮನವರಿಕೆ ಈ ಸಂಚಿಕೆಯಲ್ಲಿ ಆಗ್ತದೆ. ಈ ಮೇಷರಾಶಿಯ ಒಂದು ಚಿಹ್ನೆ ಟಗರು. ಆ ಟಗರು ಯಾವ ರೀತಿ ತನ್ನ ಒಂದು ಗುರಿಯನ್ನ ನೋಡಿದ ಕೂಡಲೇ ಗುಮ್ಮೋದಕ್ಕೆ ರೆಡಿ ಆಗಿರುತ್ತೋ ಅಥವಾ ನುಗ್ಗೋದಕ್ಕೆ ರೆಡಿ ಆಗಿರುತ್ತೋ, ಮೇಷರಾಶಿಯವರು ಕೂಡ ಇದೇ ಮನಸ್ಥಿತಿಯವರಾಗಿರ್ತಾರೆ. ಯಾವುದೇ ಕಾರ್ಯ ಮಾಡೋದಕ್ಕಾದ್ರೂ ಸರಿ ಸದಾ ಸಿದ್ಧವಾಗಿರ್ತಾರೆ, ಸದಾ ಎನರ್ಜೆಟಿಕ್ ಆಗಿರ್ತಾರೆ. ಹಾಗೆ ತನ್ನ ಕೆಲಸ ಪೂರ್ಣ ಆಗೋದ್ರಿಗೂ ಕೂಡ ಎದ್ದೇ ಹೇಳೋದಿಲ್ಲ. ಆ ರೀತಿ ಮನಸ್ಥಿತಿಯವರು ಖಂಡಿತವಾಗ್ಲೂ ಈ ಒಂದು ಮೇಷರಾಶಿಯವರಾಗಿರ್ತಾರೆ. ಮೇಷರಾಶಿಯವರು ದುರಹಂಕಾರಿಗಳು, ಸ್ವಲ್ಪ ಕೋಪಿಷ್ಠರು ಅಂತ ಕಾಣಿಸ್ತಾರೆ ಹೊರಗಡೆ ಜನಕ್ಕೆ. ಆದ್ರೆ ಅವರ ಮಗುವಿನಂತ ಮನಸ್ಸು, ಅವರ ಗುಣಗಳು ಯಾವುದು ಕೂಡ ಇನ್ನೊಬ್ಬರಿಗೆ ಅರ್ಥ ಆಗೋದಕ್ಕೆ ಹೋಗುದಿಲ್ಲ. ಅವ್ರು ಯಾವ ರೀತಿ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ, ಒಬ್ಬರ ಪ್ರೀತಿಯನ್ನ ಗೆಲ್ಲೋದಕ್ಕೆ ಯಾವ ಮಟ್ಟಕ್ಕೆ ಹೋಗ್ತಾರೆ, ಅಥವಾ ಒಬ್ಬರ ವಿಶ್ವಾಸವನ್ನ ಉಳಿಸ್ಕೊಳ್ಳೋದಕ್ಕೆ ಎಲ್ಲಿವರೆಗೂ ಹೋಗ್ತಾರೆ, ಎಷ್ಟೇ ಕಷ್ಟಪಟ್ಟರು ಕೂಡ ಆ ವಿಶ್ವಾಸವನ್ನ ಘಾತುಕತೆ ಮಾಡುವಂತದ್ದು, ಹಾಳು ಮಾಡುವಂತಹ ಮನಸ್ಥಿತಿ ಮೇಷರಾಶಿಯವರಿಗೆ ಬರೋದಿಲ್ಲ. ಹಾಗಾಗಿ ಅವರ ಮಾತು ಒರಟಾಗಿರುತ್ತೆ, ಅವರ ವರ್ತನೆಗಳು ಒರಟಾಗಿರುತ್ತೆ, ಬಟ್ ಅವರ ಮನಸ್ಸು 100% ಮೃದುವಾಗಿರುತ್ತೆ. ಅವರ ಮನಸ್ಸನ್ನ ಗೆಲ್ಲೋದು ತುಂಬಾ ಈಸಿ. ಹಾಗೆ ಅವರು ಹೇಳುವಂತಹ ವಿಚಾರಗಳು, ಮಾತಾಡುವಂತಹ ವಿಚಾರಗಳು ನೇರ ಮಾತಾಡ್ತಾರಲ್ಲ, ಹಾಗಾಗಿ ಅವರು ಸ್ವಲ್ಪ ಕೋಪಿಷ್ಠರು ಅಂತ ಹೇಳಿ ಬಹಳಷ್ಟು ಜನರಿಗೆ ಅದು ಅನಿಸ್ಬಹುದು. ಆದ್ರೆ ಅವರ ವಿಚಾರಗಳೇನಿದ್ರು ಅವ್ರು ನೇರವಾಗಿ ಹೇಳ್ತಾರೆ. ಮನಸ್ಸಲ್ಲಿ ಒಂದೇ ಚೂರು ಕಲ್ಮಶವನ್ನ ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಅವರು ಕೆಟ್ಟವರಂತೆ ಕಂಡ್ರು ಕೂಡ ಅತ್ಯಂತ ಒಳ್ಳೆಯ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು ಈ ಮೇಷರಾಶಿಯವರಾಗಿರ್ತಾರೆ. ಮೇಷರಾಶಿಯವರಿಗೆ ಒಂದಷ್ಟು ತಾಳ್ಮೆ ಅನ್ನೋದು ಬಹಳ ಕಮ್ಮಿ ಆಗಿರುತ್ತೆ. ಯಾಕಂದ್ರೆ ಏನಿದ್ರು ಇಮಿಡಿಯೇಟ್ ಆಗ್ಬೇಕು, ನಾಳೆನೆ ಆಗ್ಬೇಕು, ಇವತ್ತೇ ಆಗ್ಬೇಕು, ಆ ರೀತಿ ಅವರಲ್ಲಿರೋ ಎನರ್ಜಿ ಬೇರೆಯವರಿಗೆ ಆ ಒಂದು ಸ್ಪೀಡ್ ಮ್ಯಾಚ್ ಅಪ್ ಮಾಡೋದಕ್ಕೆ ಆಗೋದಿಲ್ಲ. ಅಂದ್ರೆ ಅವರು ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಇನ್ನು ಉಳಿದಂತವರಿಗೆ ಆ ಒಂದು ಸ್ಪೀಡ್ ಅನ್ನ ಮ್ಯಾಚ್ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇರತ್ತೆ. ಹಾಗಾಗಿ ಅವ್ರಿಗೆ ವೇಟಿಂಗ್ ಅಂದ್ರೆ ಕಾಯುವಂತದ್ದು ಖಂಡಿತವಾಗ್ಲೂ ಕೂಡ ಇಷ್ಟಪಡೋದಿಲ್ಲ. ಅವ್ರಿಗೇನಿದ್ರೆ ಇವತ್ತು ತಗೊಂಡ ನಾಳೆಗೆಲ್ಲ ಆಗ್ಬಿಡ್ಬೇಕು. ಮನೆ ಕಟ್ಟಕ್ ಸ್ಟಾರ್ಟ್ ಮಾಡಿದ್ರೆ 3 ತಿಂಗಳಲ್ಲಿ ಮನೆ ಕಂಪ್ಲೀಟ್ ಆಗ್ಬಿಡ್ಬೇಕು, ಕಾಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಮೇಷರಾಶಿಯವ್ರಿಗೆ ಸ್ವಲ್ಪ ತಾಳ್ಮೆ ಅನ್ನೋದು ಅವರು ತಗೊಂಡಾಗ ಜೀವನದಲ್ಲಿ ಸಕ್ಸಸ್ ಆಗ್ತಾರೆ. ಯಾಕಂದ್ರೆ ಮಿಕ್ಕಿದ ಉಳಿದಂತಹ ರಾಶಿಗಳೇನಿದ್ರು ಕೂಡ ಅವರು ಈ ಒಂದು ತಾಳ್ಮೆಯಿಂದ ನಿಧಾನ ಕೆಲಸ ಮಾಡೋದು. ವೃಷಭ ರಾಶಿಯವರಾಗಿರ್ಬೋದು, ಕುಂಭರಾಶಿಯವರಾಗಿರ್ಬೋದು, ಎಲ್ಲ ನಿಧಾನಕ್ಕೆ ಯೋಚನೆ ಮಾಡಿದ್ರೆ ಇರ್ತಾರೆ. ಅವ್ರು ಯಾವ್ದೇ ಕಾರಣಕ್ಕೂ ಹರಿಬರಿ ಮಾಡೋದಿಲ್ಲ. ಆದ್ರೆ ಮೇಷರಾಶಿಯವರು ನುಗ್ತಾರೆ. ಕೆಲವೊಂದ್ಸರಿ ಈ ಒಂದು ಅರ್ಜೆನ್ಸಿನೇ ಅವರಿಗೆ ಸಮಸ್ಯೆಗಳನ್ನ ಕೊಡ್ತಕ್ಕಂತ ಸಂಭವ ಕೂಡ ಇರುವಂತದ್ದು. ಹಾಗೆ ಅತ್ಯಂತ ಉತ್ತಮ ಸ್ನೇಹ ಜೀವಿಗಳಾಗಿರ್ತಾರೆ. ಯಾಕಂದ್ರೆ ಇವರಿಗೆ ಬಹಳಷ್ಟು ಜನ ಸ್ನೇಹಿತರು ಕೂಡ ಇರ್ತಾರೆ. ಇವರನ್ನ ಪ್ರೀತಿಸೋರು ಬಹಳಷ್ಟು ಜನ ಕೂಡ ಇರ್ತಾರೆ. ಇವರನ್ನ ಪ್ರೀತಿಸುವಂತಹ ವ್ಯಕ್ತಿಗಳು ಯಾರೇ ಇದ್ರು ಕೂಡ ಅವರಿಗೆ ಜೀವವನ್ನೇ ಕೊಡುವಂತಹ ಮನಸ್ಥಿತಿ ಖಂಡಿತವಾಗ್ಲೂ ನಿಮ್ಮದು ಕೂಡ ಆಗಿರುತ್ತೆ. ಖಂಡಿತವಾಗ್ಲೂ ಈ ಎಲ್ಲಾ ಒಂದು ಗುಣಲಕ್ಷಣಗಳು ಮೇಷರಾಶಿಯಲ್ಲಿ ಅತಿ ಹೆಚ್ಚಾಗಿರುವಂತದ್ದು. ಇಂತಹ ಮೇಷರಾಶಿಯವರು ಜೀವನದಲ್ಲಿ ಸಕ್ಸಸ್ ಆಗ್ತಾ ಇಲ್ಲ, ಹಿಂದೆ ಉಳಿತಾ ಇದ್ದೇನೆ, ಅಭಿವೃದ್ಧಿನೇ ಆಗ್ತಾ ಇಲ್ಲ ಅಂತ ಅನ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಯಾವುದೇ ಕೆಲಸ ಕಾರ್ಯವನ್ನ ಮಾಡಬೇಕಾದ್ರೂ ಕೂಡ ನಿಮಗೆ ದೈವ ಬಲ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿರ್ಬೇಕು. ದೈವ ಬಲ ಇಲ್ಲದಂತಹ ಪಕ್ಷದಲ್ಲಿ ನೀವು ಯಾವುದೇ ಕೆಲಸಕ್ಕೆ ಹೋದ್ರೂ ಕೂಡ ಹಲವಾರು ಬಾರಿ ಓಡಾಡ್ತೀರಾ, ಕೆಲಸ ಕಾರ್ಯಗಳಾಗೋದಿಲ್ಲ. ಈ ಒಂದು ದೈವ ಬಲ ಅಂತ ಹೇಳೋದು ಬರ್ಲಿಕ್ಕೆ ನಿಮ್ಮ ರಾಶಿಯ ಅಧಿಪತಿ ಮಂಗಳ, ಹಾಗೆ
ಮಂಗಳನಿಗೆ ಸಂಬಂಧಪಟ್ಟಂತಹ ಈ ಒಂದು ಮಣಿಗಳನ್ನ ನಿಮ್ಮ ಕೈಯಲ್ಲಿ ಧರಿಸುವಂತದ್ದು, ಗುರುವಿಗೆ ಸಂಬಂಧಪಟ್ಟಂತಹ ಮಣಿಗಳನ್ನ ನೀವು ನಿಮ್ಮ ಕೈಯಲ್ಲಿ ಧರಿಸೋದ್ರಿಂದ ಖಂಡಿತವಾಗ್ಲೂ ಕೂಡ ಮೇಷರಾಶಿಯವರಿಗೆ ಜೀವನದಲ್ಲಿ ದೈವ ಬಲ ಅಂತಕ್ಕಂಥದ್ದು ಇರುತ್ತೆ. ಹಾಗೆ ಒಂದೇ ಬಾರಿಯಲ್ಲಿ ಕೆಲಸ ಕಾರ್ಯಗಳು ಕೂಡ ತುಂಬಾ ಚೆನ್ನಾಗಿ ಆಗ್ತಕ್ಕಂತಹ ಪ್ರಮೇಯ ಕೂಡ ಮೇಷರಾಶಿಯವರ ಜೀವನದಲ್ಲಿ ಬರುವಂತದ್ದಾಗುತ್ತೆ. ಹಾಗೆ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳ ಭವಿಷ್ಯ ಯಾವ ರೀತಿ ಇರೋದಂತ ನೋಡೋದಾದ್ರೆ, ಮೇಷರಾಶಿಯಲ್ಲಿ ಸದ್ಯಕ್ಕೆ ಯಾವುದೇ ಬದಲಾವಣೆಗಳು, ತೀವ್ರವಾಗಿರ್ತಕ್ಕಂತಹ ಬದಲಾವಣೆಗಳು ಯಾವ್ದಾದ್ರು ಬರುತ್ತೆ ಅಂತ ಹೇಳಿ ನೋಡೋದಾದ್ರೆ, ಹಣಕಾಸಿನ ವಿಚಾರದಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರವನ್ನ ಯಾರಾದ್ರೂ ಮಾಡ್ತಾ ಇದ್ರೆ, ಒಂದಷ್ಟು ಭೂಮಿ ಸಂಬಂಧಿತ ವ್ಯವಹಾರವನ್ನ ಮಾಡ್ತಾ ಇದ್ರೆ ಸ್ವಲ್ಪ ಒಂದಷ್ಟು ವ್ಯವಹಾರಗಳು ಆಗಿ ಪಾರ್ಟ್ನರ್ಶಿಪ್ ಅಲ್ಲಿ ಒಂದಷ್ಟು ಲಾಭ ಬಂದು ಎಲ್ಲವೂ ಕೂಡ ಚೆನ್ನಾಗಿ ಆಗುವಂತಹ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಬಹಳ ಟೈಮ್ ಇಂದ ಒಂದ್ 5-6 ವರ್ಷದಿಂದ ಏನಾದ್ರೂ ಒಂದು ವಿಚಾರಕ್ಕೆ ಕಷ್ಟ ಪಡ್ತಾ ಇದ್ರೆ ಇದು ಆಗ್ತಾ ಇಲ್ಲ ಅಂದ್ರೆ, ಈ ಒಂದು ಶ್ರಾವಣ ಮಾಸ ಏನು ಪ್ರಾರಂಭ ಆಗಿದೆ ಆಗಸ್ಟ್ ತಿಂಗಳಲ್ಲಿ, ಈ ಖಂಡಿತವಾಗ್ಲೂ ನಿಮ್ಮೆಲ್ಲಾ ಕೆಲಸ ಕಾರ್ಯಗಳು ಕೂಡ ತುಂಬಾ ಚೆನ್ನಾಗಿ ಆಗ್ತಕ್ಕಂತಹ ಸಂಭವ ಇರುವಂತದ್ದು. ಮೇಷರಾಶಿಯವರು ಸ್ವಲ್ಪ ಕೋಪಿಷ್ಠರಾಗಿರುತ್ತಾರೆ. ಹಾಗಾಗಿ ಕೋಪವನ್ನ ಈ ಮಾಸದಲ್ಲಿ ಸ್ವಲ್ಪ ಹಿಡಿತವಾಗಿ ಇಟ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಸ್ವಲ್ಪ ನಿಮ್ಮ ಕೋಪವೇ ನಿಮಗೆ ಮುಳುವಾಗಿ ಬರಬಹುದಾದಂತಹ ಲಾಭಗಳನ್ನ ನಷ್ಟದ ರೂಪದಲ್ಲಿ ನೀವು ಕಳ್ಕೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ನೀವು ಎಚ್ಚರಿಕೆಯಿಂದ ಕೋಪವನ್ನ ಕಂಟ್ರೋಲ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಸ್ವಲ್ಪ ನಷ್ಟ ಆಗುವಂತಹ ಸಾಧ್ಯತೆ ಇರುತ್ತೆ. ಮೇಷರಾಶಿಯವರು ಈ ಒಂದು ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಿ. ಮೇಷರಾಶಿಯವರಿಗೆ ಮೋಸ ಮಾಡುವಂತದ್ದು, ದ್ರೋಹ ಮಾಡುವಂತದ್ದು, ನಂಬಿಕೆಯನ್ನ ಕಳ್ಕೊಳ್ತಕ್ಕಂಥದ್ದು, ಇದ್ಯಾವುದು ಕೂಡ ಅವರಿಗೆ ಕಂಡ್ರೆ ಆಗೋದಿಲ್ಲ. ಆದ್ರೆ ಮೇಷರಾಶಿಯವರ ಜೀವನದಲ್ಲೇ ಇಂತಹ ಘಟನೆಗಳು ತುಂಬಾ ಜಾಸ್ತಿ ಇರುತ್ತೆ. ಯಾರನ್ನ ತುಂಬಾ ಹಚ್ಕೊಂಡಿರ್ತಾರ, ತುಂಬಾ ನಂಬಿರ್ತಾರಲ್ಲ ಅಂತ ವ್ಯಕ್ತಿಗಳಿಂದನೇ ಬಹಳಷ್ಟು ತೊಂದರೆಗಳಾಗುತ್ತೆ. ಇದು ಮೂಲವಾಗಿ ಹೇಳಬೇಕಂದ್ರೆ ಮೇಷರಾಶಿಯವರ ಒಂದು ಫಸ್ಟ್ ಕ್ಲೋಸ್ ಸರ್ಕಲ್ ಇರುತ್ತಲ್ಲ, ಈ ಒಂದು ಕ್ಲೋಸ್ ಸರ್ಕಲ್ ಅಲ್ಲಿ ಒಂದಷ್ಟು ಸಮಸ್ಯೆಗಳು ಮೇಷರಾಶಿಯವರಿಗೆ ಈ ಮಾಸದಲ್ಲಿ ಆಗುತ್ತೆ. ಅಂದ್ರೆ ನಂಬಿಕಸ್ಥ ವ್ಯಕ್ತಿಗಳಿಂದ ಮೋಸ, ವಂಚನೆಗೆ ಒಳಗಾಗಿ ನಂಬಿಕೆ ದ್ರೋಹದಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇರುತ್ತೆ. ಅಂದ್ರೆ ಬಹಳ ಸಮಯದಿಂದ ಮಾಡ್ತಾ ಇರ್ತಾರೆ, ಬಟ್ ಗೊತ್ತಾಗುವಂತದ್ದು ಈ ಒಂದು ಆಗಸ್ಟ್ ತಿಂಗಳಲ್ಲಿ 100% ನಿಮಗೆ ಗೊತ್ತಾಗುತ್ತೆ ಅವ್ರು ಇಷ್ಟು ವರ್ಷದಿಂದ ಮೋಸ ಮಾಡ್ತಾ ಇದ್ರು ಅಂತ ಹೇಳಿ. ಈ ಒಂದು ವಿಚಾರಗಳಲ್ಲಿ ನೀವು ನಿರ್ಧಾರವನ್ನ ನಿಧಾನಕ್ಕೆ ತಗೋಬೇಕು. ಯಾಕಂದ್ರೆ ಅದು ನಿಮ್ಮ ತುಂಬಾ ಸ್ನೇಹಿತರಾಗಿರೋದ್ರಿಂದ ಅವರು ನಿಮ್ಮ ಜೀವನದಲ್ಲಿ ಬೇಕಾ ಬೇಡವಾ ಅಂತಕ್ಕಂಥ ನಿರ್ಧಾರವನ್ನ ನಿಧಾನಕ್ಕೆ ತಗೊಳ್ಳಿ. ಯಾಕಂದ್ರೆ ಈ ವಿಚಾರದಲ್ಲಿ ಅರ್ಜೆಂಟ್ ಮಾಡ್ತು ಅಂದ್ರೆ ಬಹಳಷ್ಟು ಸಮಸ್ಯೆಗಳನ್ನ ಮುಂದಿನ ಜೀವನದಲ್ಲಿ ನೀವು ಎದುರಿಸಬೇಕಾಗತ್ತೆ. ಹಾಗೆ ಒಂದು ದಾಂಪತ್ಯದ ವಿಚಾರದಲ್ಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಮಿಶ್ರ ಫಲಗಳಿರುವಂತದ್ದು, ಸ್ವಲ್ಪ ಮಾನಸಿಕವಾಗಿ ನಿಮಗೆ ಒಂದು ಒತ್ತಡ ಅಂತಕ್ಕಂಥದ್ದು ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ಮಾಸದಲ್ಲಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಾತಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾತಾಡಿ ಅಂತ ಹೇಳ್ತೇನೆ. ಹಾಗೆ ಒಂದು ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ, ವಿದ್ಯಾರ್ಥಿಗಳಿಗೆ ಈ ಮಾಸ ತುಂಬಾ ಚೆನ್ನಾಗಿರುತ್ತೆ. ಶ್ರೇಷ್ಠವಾದಂತಹ ಮಾಸ, ತುಂಬಾ ಅಭಿವೃದ್ಧಿಯನ್ನ ಹೊಂದತಕ್ಕಂಥದ್ದು. ಹೈಯರ್ ಎಜುಕೇಶನ್ ಯಾರಾದ್ರೂ ನೋಡ್ತಾ ಇದ್ರೆ, ಹೈಯರ್ ಎಜುಕೇಶನ್ ಅಲ್ಲಿ ಉತ್ತಮವಾಗಿ ನೀವು ಅಂದುಕೊಂಡಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗಿ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುವಂತದ್ದು ಅಥವಾ ಒಂದ್ ಒಳ್ಳೆ ಪ್ರಾಜೆಕ್ಟ್ ಸಿಗುವಂತದ್ದು, ಈ ರೀತಿ ಸಂಭವಗಳಿರುವಂತದ್ದು. ಹಾಗೆ ಕೆಲಸಕ್ಕೆ ಹೋಗುವಂತವ್ರು, IT ಎಂಪ್ಲಾಯಿಗಳು ಯಾರು ಇರ್ತಿರಲ್ಲ, ಖಂಡಿತವಾಗ್ಲೂ ನಿಮಗೆ ಒಂದಷ್ಟು ನಿಮ್ಮ ಕೋಪದಿಂದಾನೇ ಸ್ವಲ್ಪ ಡಿಪ್ರಮೋಷನ್ ರೀತಿಯಲ್ಲಿ ಏನಾದ್ರೂ ಆಗ್ಬೋದು, ಅಥವಾ ನಿಮಗೆ ಸಿಗ್ಬೇಕಾಗಿರೋ ಪ್ರಮೋಷನ್ ಇನ್ನೊಬ್ಬರಿಗೆ ಹೋಗ್ಬೋದು. ಇದರಿಂದಾಗಿ ನಿಮ್ಗೆ ಸ್ವಲ್ಪ ಸ್ಟ್ರೆಸ್ ಅಂತಕ್ಕಂಥದ್ದು ಈ ಮಾಸದಲ್ಲಿ ಜಾಸ್ತಿ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನ ಮೇಷರಾಶಿಯವರ ಆರೋಗ್ಯ ಹೇಗಿದೆ ಅಂತ ನೋಡೋದಾದ್ರೆ, ಖಾರದ ತಿನಿಸುಗಳನ್ನ ದಯವಿಟ್ಟು ತಿನ್ನೋದಕ್ಕೆ ಹೋಗ್ಬೇಡಿ. ಈ ರೀತಿ ತಿನ್ನೋದ್ರಿಂದ ನಿಮಗೆ ಇನ್ನಷ್ಟು ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ. ಮೂಲವಾಗಿ ಹೇಳಬೇಕಾದ್ರೆ ಮೇಷರಾಶಿಯವರಿಗೆ ಕಿಡ್ನಿ ಸಂಬಂಧಿತ ಸಮಸ್ಯೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಅಥವಾ ರಕ್ತಕ್ಕೆ ಸಂಬಂಧಪಟ್ಟಂತ ಶುಗರ್ ಕಂಟ್ರೋಲ್ ಬರದೇ ಇರುವಂತದ್ದು, ಡಯಾಬಿಟಿಸ್, ಹಾಗೆ ಸ್ವಲ್ಪ BP ಕಂಟ್ರೋಲ್ ಬರದೇ ಇರುವಂತದ್ದು, ಈ ರೀತಿ ಸಂಭವಗಳು ಬಹಳಷ್ಟಿದೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಕೂಡ ಗಮನವನ್ನ ಕೊಡಿ, ಸ್ವಲ್ಪ ವ್ಯಾಯಾಮವನ್ನ ಮಾಡಿ ಅಂತ ಹೇಳ್ತೇನೆ. ಇನ್ನು ಕೆಲವು ಮೇಷರಾಶಿಯವರಿಗೆ ವಾಹನ ಖರೀದಿ ಮಾಡ್ಲಿಕ್ಕೆ ಬಹಳ ಟೈಮ್ ಇಂದ ನೋಡ್ತಾ ಇತ್ತು ಅಂದ್ರೆ, ವಾಹನ ಖರೀದಿ ಯೋಗ ಈ ತಿಂಗಳ 15ರ ನಂತರ ಬರುವಂತದ್ದಿದೆ. ಹಾಗೆ ವಾಹನ ಖರೀದಿಯನ್ನ ಕೂಡ ಮಾಡ್ಕೊಳ್ಳಿ, ಎಲ್ರಿಗೂ ಕೂಡ ಶುಭವಾಗುತ್ತೆ. ಹಾಗೆ ಮೇಷರಾಶಿಯವರ ಜೀವನದಲ್ಲಿ ಇನ್ನೂ ಸಕ್ಸಸ್ ಆಗ್ತಾ ಇಲ್ಲ, ಹಲವಾರು ರೀತಿಯ ಅಡೆತಡೆಗಳೇ ನಮ್ಮ ಜೀವನದಲ್ಲಿ ನಿತ್ಯ ಆಗ್ತಾ ಇದೆ, ಅಭಿವೃದ್ಧಿನೇ ಆಗ್ತಾ ಇಲ್ಲ ಅಂದ್ರೆ, ಕೆಲವೊಬ್ಬರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ರು ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಆಗ್ತಾ ಇರ್ತಾರೆ. ಅದೇ ಇನ್ನೂ ಕೆಲವರ ಜೀವನದಲ್ಲಿ ಎಲ್ಲಾ ರೀತಿ ಯೋಗಗಳಿದ್ರು ಕೂಡ ಅಭಿವೃದ್ಧಿನೇ ಆಗ್ತಾ ಇರೋದಿಲ್ಲ. ಇದಕ್ಕೆ ಮೂಲ ಕಾರಣ, ಯಾವ ದಾರಿಯಲ್ಲಿ ನಾನು ಹೋದ್ರೆ ಸಕ್ಸಸ್ ಆಗ್ತೀನಿ ಅಂತ ಹೇಳಿ ನಿಮ್ಮ ಜಾತಕವನ್ನ ನೋಡಿ ನೀವು ತಿಳ್ಕೊಳ್ಬೇಕಾಗತ್ತೆ. ಈ ರೀತಿ ತಿಳ್ಕೊಳ್ಳೋದ್ರಿಂದ 100% ನಿಮಗೆ ಅದು ಸಕ್ಸಸ್ ಅನ್ನೋದು ಕೊಟ್ಟೆ ಕೊಡುತ್ತೆ. ಈ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿ ನೋಡಿ, ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ.